ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗಿತ್ತು. ಅನ್ನದಾತರು ಹಿಂದಿನ ಸಾಲ ತೀರಿಸಿಕೊಳ್ಳಲು ಸಾಲ ಸೂಲ ಮಾಡಿ 1 ಎಕರೆಗೆ 20 ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು, ಶೇಂಗಾ, ಮೆಕ್ಕೆಜೋಳ, ತೊಗರಿ, ಸೋಯಾಬೀನ್ ಸೇರಿದಂತೆ ಇತರೆ ಬೆಳೆಗಳನ್ನ ಖುಷಿಯಾಗಿ ಬಿತ್ತನೆ ಮಾಡಿದ್ರು. ಆದರೆ ಫಸಲು ಕೂಡ ಅಷ್ಟೇ ಹುಲುಸಾಗಿ ಬೆಳೆದಿತ್ತು. ಆದರೆ ಯಾವಾಗ ಕಳೆದ 2 ತಿಂಗಳಿಂದ ವರುಣದೇವ ಮುನಿಸಿಕೊಂಡಿದ್ದಾನೆ. ಇದರಿಂದಾಗಿ ಆ ಜಿಲ್ಲೆಯ ರೈತರ ಜಮೀನಿನಲ್ಲಿ ಹೆಸರು ಬೆಳೆ ಬಾಡಿ ಬತ್ತಿ ಹೋಗಿದೆ. ಹೆಸರು ಬೆಳೆಯನ್ನ ಕೆಲವು ರೈತರು ಹರಗಿದರೆ ಇನ್ನು ಕೆಲವು ರೈತರು ಹೆಸರು ಬೆಳೆಯನ್ನ ನಾಶಪಡಿಸಿದ್ದಾರೆ. ಅಲ್ಪ ಸ್ವಲ್ಪ ಅಳಿದು ಉಳಿದಿರುವ ಹೆಸರು ಬೆಳೆಗಳಿಗೆ ಕಳೆದ ತಿಂಗಳ ಸುರಿದ ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳಿಗೆ ಹಳದಿ ರೋಗ, ಕಬ್ಬಿನ ರೋಗ, ನಂಜಾನು ರೋಗ, ಸೀರು ರೋಗ ಇನ್ನೂ ಹಲವಾರು ರೋಗಗಳು ಬಿದ್ದು ಹೆಸರು ಬೆಳೆ ನಾಶವಾಗಿದೆ. ಜಿಲ್ಲೆಯ ರೈತರು ಇದ್ದ ಬಿದ್ದ ಹೆಸರು ಬೆಳೆಗಳನ್ನ ಉಳಿಸಿಕೊಳ್ಳುವ ಸಲುವಾಗಿ ಕೀಟನಾಶಕ ಔಷಧಿಗಳನ್ನ ಸಿಂಪಡಣೆ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೆಸರು ಬೆಳೆಯನ್ನ ಕಳೆದುಕೊಂಡ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕುರಿತಾಗಿ ಡಿಟೇಲ್ ವರದಿಯನ್ನ ನೋಡಿ. ಕೊಪ್ಪಳ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ತೇವಾಂಶ ಹೆಚ್ಚಾದ್ದರಿಂದ ಹೆಸರು ಬೆಳೆಗೆ ವಿವಿಧ ರೋಗ ಬಿದ್ದು ಹೆಸರು ಬೆಳೆ ಹಾಳಾಗಿವೆ. ಹಾಳಾದ ಹೆಸರು ಬೆಳೆಗೆ ಸರ್ಕಾರ ಪರಿಹಾರ ಕೊಡಬೇಕು. ಮುಂಗಾರು ಆರಂಭದಲ್ಲಿ ಬಿತ್ತನೆ ಮಾಡಿದ ಹೆಸರು ಬೆಳೆಗೆ ಸರ್ಕಾರ ಬರ ಘೋಷಣೆ ಮಾಡಬೇಕು. ರೈತರಿಗೆ 2 ವರ್ಷದ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. ಜಿಲ್ಲಾದ್ಯಂತ ರೈತರಿಗೆ ಯೂರಿಯಾ ಗೊಬ್ಬರವನ್ನು ಕೊರತೆಯಾಗದಂತೆ ಸಮರ್ಪಕವಾಗಿ ಹೆಚ್ಚಿನ ರೀತಿಯಲ್ಲಿ ಯೂರಿಯಾ ಗೊಬ್ಬರವನ್ನು ಕೊಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಹಾಗೂ ದೇವರೆಡ್ಡಿ ನಾಗರೆಡ್ಡಿ ರವರು ನೇತೃತ್ವದಲ್ಲಿ ಕೂಕನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತೇದಾರರಾದ ಬಸವರಾಜ್ ಮಡಿವಾಳರವರು ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳಾದ ಸುರೇಶ್ ಹಿಟ್ನಾಳ್ ರವರಿಗೆ ಮನವಿ ಸಲ್ಲಿಸಲಾಯಿತು. ಈ ಮನವಿ ಪತ್ರ ಸ್ವೀಕರಿಸಿದ ಬಸವರಾಜ್ ಮಡಿವಾಳ್ ರವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು. ಈ ವರ್ಷ ಪೂರ್ವ ಮುಂಗಾರು ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳು ಹಳದಿ ರೋಗ, ಬೂದಿ ರೋಗ, ನಂಜಾನು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು. ರೈತರಿಗೆ ಬೆಳೆ ವಿಮೆ ಬಂದಿಲ್ಲ. 2 ವರ್ಷಗಳ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. ಹೆಸರು ಬೆಳೆಗಳಿಗೆ ಬರ ಘೋಷಿಸಬೇಕೆಂದು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತೆ ಮಹಿಳೆಯರಾದ ಸವಿತಾ ಉಮೇಶ್ ನಾಗರೆಡ್ಡಿರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ವಸಂತ್ ಸಿದ್ದಕೊಪ್ಪ, ಮೌಲಾ ಸಾಬ್ ನದಾಪ್, ಮಹಮ್ಮದ್ ಅಲಿ ವಾಲಿಕಾರ್, ಗುರುಪಾದಪ್ಪ ಕಮತರ್ ಅನೇಕ ರೈತರು ಪರಿಹಾರ ಕೊಡಲು ಆಗ್ರಹಿಸಿದ್ರು. ಬಿತ್ತನೆ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಆಗೈತಿ. ಆದ್ರೆ ಇತ್ತೀಚೆಗೆ 1 ತಿಂಗಳ ಮಳೆ ಕೈ ಕೊಟ್ಟಿತ್ತು. ಬಾಡಿ ಎಲ್ಲ ಒಣಗಿ ಹೋಗಿ ಕೆಲವೊಬ್ರು ಹರಿಗ್ಯಾರ, ಕೆಲವೊಬ್ರು ಕುರಿ ದನ ಮೇಯ್ಸ್ಯಾರ. ಮತ್ತು ಹಾಳಾದ ರೈತರಿಗೆ ಈಗೇನೈತಿ ಬೆಳೆ ಪರಿಹಾರ ಕೊಡಬೇಕು. ಅದೇನೈತಿ ಪರಿಹಾರ ಕೊಡಬೇಕು. ಅದರ ಜೊತೆಯಲ್ಲಿ ಈಗೇನು ಬೆಳೆ ಇಟ್ಟು ಬೆಳೆ ಅಲ್ಪ ಸ್ವಲ್ಪ ಉಳಿದಂಥ ಬೆಳೆಗೆ ಸಹಿತವಾಗಿ ಎಲ್ಲ ರೋಗ, ಕೆಬ್ಬು ರೋಗ, ಕಬ್ಬು ರೋಗ, ಎಲ್ಲ ರೋಗ ಬಿಟ್ಟು ಏನೇನು ಉಳಿದಿಲ್ಲ. ರೈತ ಏನೈತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಷ್ಟೇ ಉಳಿದೈತಿ. ಸೀದಾ ಸರ್ಕಾರ ಅದಕ್ಕೆ ಬರ ಪರಿಹಾರ ಮುಂಗಾರಿನ ಹೆಸರಿಂದ ಬರ ಘೋಷಣೆ ಮಾಡಬೇಕು. ಅದಕ್ಕೆ ಸೂಕ್ತಾಗಿ ಪರಿಹಾರ ಕೊಡಬೇಕು. ಪರಿಹಾರ ಕೊಟ್ಟರೆ ರೈತರು ಮತ್ತೆ ಹಿಂದಿ ಬೆಳೆಗೆ ಏನಾರು ಬಿತ್ತನೆ ಮಾಡೋಕ್ಕೆ ಅನುಕೂಲ ಆಕೈತಿ. ಇಲ್ಲಿಲ್ಲ ಅಂದ್ರೆ ಸರ್ಕಾರನ ಕುತ್ಕೊಂಡು ರೈತರನ್ನ ಆತ್ಮಹತ್ಯೆ ಮಾಡೋಂಥ ಲೆಕ್ಕಕ್ಕೆ ತರಬೇಡ್ರಿ. ರೈತರಿಗೆ ಒಂದು ಪರಿಹಾರ ಹಾಕಂತ ವ್ಯವಸ್ಥೆ ಶೀಘ್ರದಲ್ಲಿ ಹಾಕಂತ ವ್ಯವಸ್ಥೆ ಆಗಬೇಕಂತಂದು ಈ ಮೂಲಕ ನಮ್ಮ ಏನು ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದೀವಿ. ಆ ಪತ್ರನ ಇವತ್ತು ನಮ್ಮ ಕುಕ್ನೂರು ತಹಶೀಲ್ದಾರ್ ಅಧಿಕಾರಿಗಳ ಮೂಲಕ ನಾವು ಜಿಲ್ಲಾಧಿಕಾರಿಗೆ ಪತ್ರ ಬರ್ತೀವಿ. ಆ ಪತ್ರ ಪ್ರಕಾರ ನಮ್ಮ ಶಿರಸ್ತರಾದರೆ ಅವ್ರೇನು ಈ ವಿಚಾರ ಅವ್ರೇನು ನಮ್ಮ ವಿಷಯ ಏನು ಅಂತ ಎಲ್ಲಿ ಕಳಿಸ್ತಾರೆ ಅಂದ್ರೆ ಅವರು ಉತ್ತರ ಪ್ರಶ್ನೆ ಮಾಡಿ ಆರಂಭದಲ್ಲಿ
ಅದ್ಭುತ ಭರ್ಜರಿ ಮಳೆ ಆಯ್ತು. ಭರ್ಜರಿ ಮಳೆ ಆಯ್ತು. ಉಮಾಯದಿಂದ ನಾವು ಸಾಲ ಮಾಡಿ ಹಿಂದಿನ ಸಾಲ ತೀರ್ಸ್ಕೊಳಕ್ ಬರ್ತಂತಿ. ಜಾಸ್ತಿ ಹೆಸರು ಬಿತ್ಕೊಂಡಿದ್ರು ಹೆಸರು ಚೆನ್ನಾಗಿ ಬಂತು. ಒಳ್ಳೆ ಬೆಳಿ ಬರೋ ಟೈಮ್ಗೆ ಮಳೆ ಕೈ ಕೊಟ್ಟ ಹಾಳಾಗೋಗ್ಬಿಡ್ತು. ಬಾಡಿ ಎಲ್ಲ ಹೆಸರು ಬಾಡಿ ಹಾಳಾಗ್ಬಿಟ್ಟು. ಆಮೇಲೆ ಹಾಳಾಗಿ ಕೆಲವೊಬ್ರು ಹೊಲ ಹರಿಗಿಬಿಟ್ಟು. ಕೆಲವಷ್ಟು ಹೊಲ ಸ್ವಲ್ಪ ಎಲೆ ಚಲೋ ಐತಿದ್ದಲ್ಲಿ ಬಿಟ್ಕೊಂಡ್ವಿ. ಮಳಿ ಚಲೋ ಆಕೈತಿ ಅಂತೇಳಿ ಆ ಮಳೆ ಆತು. ಮಳೆ ಆದ್ರೂ ಇದ್ದದ್ದು ಬೆಳೆಸೈತೆ ಸಂಪೂರ್ಣ ರೋಗ ಬಿದ್ದು, ಹಳದಿ ರೋಗ, ಕೀಡ್ ರೋಗ, ನಂಜನ ರೋಗ ಯಾವ್ದು ನನಕರ ಬಿದ್ದು ಹಾಳಾಗ್ಬಿಟ್ಟು. ಆ ಹಾಳಾದ ಬೆಳೆಗೆ ಸರ್ಕಾರ ನಮಗ ಸೂಕ್ತ ಪರಿಹಾರ ಕೊಡ್ಬೇಕು. ಆಮೇಲೆ ಅದಕ್ಕೆ ಈ 2-3 ವರ್ಷದಿಂದ ಬೆಳೆ ವಿಮಾ ಬಂದಿಲ್ಲ. ಬೆಳೆ ವಿಮಾ ಕೊಡ್ಬೇಕು. ಬೆಳೆ ವಿಮಾ ಕೊಟ್ರೆ ನಾವ್ ಬದುಕಕ್ ಚಾನ್ಸ್ ಐತಿ. ಹಿಂದಿನ ಸಾಲ ತೀರ್ಸ್ಬೇಕು ಅಂತ ಬಿತ್ಕೊಂಡಿದ್ವಿ. ಹಿಂದಿನ ಸಾಲ ತೀರ್ಸ್ಕೊಳಕ ಇಲ್ಲ, ಈಗಿನ ಸಾಲ ತೀರ್ಸ್ಕೊಳಕ ಇಲ್ಲ. ಈ ಬಿತ್ಕೋಬೇಕಂದ್ರೆ ಈಗ ಗೊಬ್ಬರ ಸತ್ಯ ಸಿಗಲ್ಲ. ಆ ರೀತಿ ಮನುಷ್ಯರು ಹೆಂಗೈತೆ ಪೂರ್ಣ ನಿಗಕ್ ಬಿದ್ದೀವಿ. ಸರ್ಕಾರ ಪರಿಹಾರ ಕೊಟ್ರ ಉಳ್ಕಂತೀವಿ. ಇಲ್ಲಿಕ್ಕೆ ಪರಿಹಾರ ಕೊಟ್ರ ಉಳ್ಕಾನಾಗಲ್ಲ. ಈಗ ಇಲ್ಲ ಇದನ್ನ ಮುಂಗಾರಿ ಹೆಸರು ಏನೈತಿ ನೋಡು, ಬರ ಘೋಷಣೆ ಮಾಡಿದ್ರು ಚಿಂತಿಲ್ಲ. ಅದು ಬರ ಘೋಷಣೆ ಮಾಡ್ಬೇಕಂತ ಒಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು ಸರ್ಕಾರಕ್ಕೆ ಅಡ್ಡಪ್ಪಕೊಳ್ಳೋರು ಇವ್ರು ಕೇಳೋದು ಅಷ್ಟೇ. ನಾನು ನಮ್ಮಲ್ಲಿ ಇದು ಮಳೆ ಆಶ್ರಿತ ಭೂಮಿ ಆಗಿರೋದ್ರಿಂದ ಮಳೆ ಬಿತ್ತಿದಾಗ ಮಳೆ ಸ್ವಲ್ಪ ಆಯ್ತು. ಪ್ರತಿಯೊಬ್ಬ ರೈತನು 25-30 ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತಿದ್ದಾರೆ. ಸಸಿ ಸ್ವಲ್ಪ ಎಲ್ಲ ಫಸಲು ಬರುವ ಹೊತ್ತಿಗೆ ರೋಗ ಬಾಧೆ, ಕೀಟ ಬಾಧೆಯಿಂದ ಎಲ್ಲ ನಾಶ ಆಗೋಗಿದೆ. ಅದಕ್ಕೆ ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಗಂಭೀರವಾಗಿ ರೈತರ ಸಮಸ್ಯೆಗಳನ್ನ ಪರಿಹರಿಸಬೇಕು. ಮತ್ತು ಅವ್ರಿಗೆ ನಮ್ಮ ರೈತರಿಗೆ ಎಲ್ಲರಿಗೂ ಇದೊಂದು ಬಂದು ಅದನ್ನ ನೋಡಿ ಅವ್ರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆಗಳು ಆಗ್ಬೇಕು. ಪ್ರತಿಯೊಬ್ಬರು ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟು ರೈತರಿಗೆ ಸಲಹೆ ಕೊಡ್ಬೇಕು. ಮತ್ತೆ ಇದನ್ನೇನೈತಲ್ಲ, ಈ ಮುಂದಿನ ದಿನಗಳಲ್ಲಿ ಏನೇನು ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನ ಭರಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ. ಇದನ್ನ ಮತ್ತೆ ಅವ್ರು ಪರಿಗಣಿಸಿ ಹೋದಲ್ಲಿ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳುವಂತ ಕೆಲಸಗಳು ಮುಂದಿನ ದಿನದಲ್ಲಿ ಆಗತ್ತೆ. ಸವಿತಾ ನಾಗರೆಡ್ಡಿ. ಈಗ ಒಂದಷ್ಟು ದಿನ ಮಳೆ ಹೋಗಿ ಹಂಗಾತ್ರ ರೈತರಿಗೆ ಈಗ ಮಳೆ ಆದ್ರೂ ಎಲ್ಲ ಏನು ಬರುದಂತಾಗ ಆಗ್ಬಿಟ್ಟೈತ್ರಿ ಸರ. ಇದು ಕೀಡಿ ಜಾಸ್ತಿ ಆಗೈತಿ. ಮತ್ತ ಇದ್ದದ್ದು ಒಂದೊಂದು ಕಾಯಿ ಬಿಡಿಸ್ಕೋಬೇಕಂದ್ರನ ಏನು ತೊಂದ್ರೆ, ಒಟ್ಟ ರೈತರಿಗೆ ಏನು ಹತ್ತಲ್ದಂತಾಗೈತಿ ನೋಡ್ರಿ. ಇದು ಎಲ್ಲಾ ರೋಗ ಬಿದ್ದು ಹಾಳಾಗೈತಿ, ಬಿಟ್ಟು ಹೋಗೈತಿ ನೋಡ್ರಿ. ಈಗ ನಮಗ್ ಪರಿಹಾರ ಕೊಡ ಅಂತ ಕೇಳಾಕತ್ತೀವ್ರಿ. ಮತ್ತೇನಿಲ್ರಿ, ನಮಗ್ ಪರಿಹಾರ ಒಟ್ಟ ಕೊಟ್ಟೇ ಇಲ್ಲ. ನೀವು ಅದಲ್ಲಿ 3-4 ವರ್ಷ ಆತು ನಮ್ ಪಂಚಾಯತಿಗೆ ಒಟ್ಟ ಪರಿಹಾರ ಒಟ್ಟ ಬಂದೇ ಇಲ್ರಿ. ಈಗ ನಮಗ್ ಏನ್ರ ಮಾಡಿ ನೀವು ಸಹಾಯ ಮಾಡಬೇಕ್ರಿ. ಒಟ್ಟ ಮೊಮ್ಮದಲ್ಲಿ ಒಲಿಕಾರ್ರಿ ಸುಲಾಗತ್ರಿ. ಹೆಸರು ಬೇಸಿಬೇಕಿತ್ತು, ಮಳೆನೂ ಬೇಸಿಗಿತ್ತು. ನಡಕೊಂದು 20 ಕೈ ಕೊಡ್ತು. ಈಗ ಪೀಕ್ ಒಣಕತ್ತಿದ್ದು ಮಳೆ ಬಂತು ರೀ. ಮಳೆ ಬಂದು ಬೀವು ರೋಗ, ಕಬ್ಬಿಣ ರೋಗ, ಮುಟಿ ರೋಗ, ಆಮೇಲೆ ನೀರು ನಿಂತ್ಕೊಂಡು ಲಕ್ಷಣ ಆಯ್ತು ರೀ. ಈಗ ಭಾಳ ಲಕ್ಷಣ ಐತೆ. ರೈತರು ಆತಂಕದವರ ಕಂಡಪಟ್ಟು 20-30 ಸಾವಿರ ರೂಪಾಯಿ ಖರ್ಚು ಮಾಡಿವಿ. ಎಕರೆಕ ಎಲ್ಲ ಕೆಟ್ಟು ಹೋಗ್ಬಿಟ್ಟೈತಿ. ರೋಗದ ಕಿವಿಡಿ ಪಾಡಿ ಎಲ್ಲ ಐತ್ರಿ. ಭಾಳ ಸಮಸ್ಯೆ ಐತಿ. ಸರ್ಕಾರದವ್ರ ಮನವಿ ಇದು ಮಾಡಿ ನಮ್ಗೇನು ಪರಿಹಾರ ಕೊಡಿಸ್ಬೇಕು, ಇಲ್ಲ ಬರ ಪರಿಹಾರ ಕೊಡಿಸ್ಬೇಕು, ಯಾಕೆ ಬೆಳೆ ಮರ ಕೊಡಿಸ್ಬೇಕು, ಬರ ಥರ ಘೋಷಣೆ ಮಾಡಬೇಕು ಅಂತ ಹೇಳಿ ತಮ್ಮ ಹೆಸರು? ಮೂಲಸಂಬಂಧ ಬಿತ್ತ ಟೈಮ್ನಾಗ ಮಳೆ ಆತ್ರಿ, ನಡಕ ಕೈ ಕೊಟ್ಟು ಬಿಡ್ತು. ಈಗ ಅತಿವೃಷ್ಟಿ ಮಳೆ ಆಗಿತ್ತು. ಈಗ ಪೀಕು ಚೆನ್ನಾಗದ ಅಂದ್ರೆ ಅವಕ್ಕ ತಾಮ್ರ ರೋಗ, ಕೀಡ್ ರೋಗ, ಬೂದ್ ರೋಗ ಮತ್ತು ಅನೇಕ ರೋಗಗಳಿಂದ ಅವೆಲ್ಲ ಬಿಡಿಸ್ಯಾರ ಬಿಡಪ್ಪ ಅನ್ನೋ ಕಾಣ್ತಾವಲ್ಲ. ಅದಕ್ಕೆ ರೈತರು ಸುಮಾರು ಒಂದ್ ಎಕರೆಕ 20-25 ಸಾವಿರ ಖರ್ಚು ಮಾಡ್ಯಾರ. ಇನ್ನೂ ಬರ್ತಾವಂತನ ಎಣ್ಣೆ ಹೊಡಿಯಕತ್ತಾರ, ಎಲ್ಲ ಅದ್ರಲ್ಲಿ ಕಸ ತೆಗಿಯಕತ್ತಾರ, ಎಲ್ಲ ಮಾಡ್ತಾರ. ಅದಕ್ಕ ನೀವು ಕೂಡಲೇ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡ್ಬೇಕು ಮತ್ತು ಬೆಳೆ ವಿಮಾನು ಕೊಡ್ಬೇಕು. ಇಷ್ಟು ಈ ಸರ್ಕಾರದಿಂದ ಯಾವ ಪರಿಹಾರನೂ ಕೊಟ್ಟಿಲ್ಲ, ಬೆಳೆ ವಿಮಾನು ಕೊಟ್ಟಿಲ್ಲ. ಅದ ರೈತರು ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅದಕ್ಕಾಗಿ ನೀವು ಯಾವುದೇ ಬಗೆ ಇಟ್ಟು ರೈತರಿಗೆ ಪರಿಹಾರ ಮತ್ತು ಬೆಳೆ ವಿಮಾ ಕೂಡಲೇ ಕೊಟ್ರೆ ಅವ್ರು ಬದುಕಾಕ ಸಾಧ್ಯ ಐತಿ. ఎందుಕಪ್ಪ ಅಂದ್ರ ಮತ್ತೆ ಅವ್ರ ಎಣ್ಣೆ ಹಾಕ್ಯಣದು ಒಂದ ಪರಿಸ್ಥಿತಿ ರೈತರಿಗೆ ಬರ್ತೈತೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ದೇವರೆಡ್ಡಿ ನಾಗರೆಡ್ಡಿ.